ಮಂಡ್ಯ ಲೋಕಸಭಾ ಅಖಾಡ ಮತ್ತಷ್ಟು ರಂಗೇರಿದೆ. ಲೋಕ ಗೆಲ್ಲುವಂತ ತವಕದಲ್ಲಿರುವಂತಹ ದೋಸ್ತಿಗಳಿಗೆ ಸುಮಲತಾ ನಡೆ ನುಂಗಲಾರದ ತುಪ್ಪವಾಗಿದೆ. ರೆಬಲ್ ಲೇಡಿಯ ಮನವೊಲಿಕೆಗೆ ಖುದ್ದು ಕುಮಾರಸ್ವಾಮಿ ಅಖಾಡಕ್ಕೆ ಇಳಿಯೋಕೆ ಸಜ್ಜಾಗಿದ್ದಾರೆ. ಮನಿ ರಿಪೋರ್ಟ್ ನೋಡೋಣ. ಕೇಳಿದ್ರಲ್ಲ, ಮಂಡ್ಯದಿಂದ ಸ್ಪರ್ಧಿಸೋ ಬಗ್ಗೆ ಸಂಸದೆ ಸುಮಲತಾ ಆಡಿದ ಮಾತುಗಳನ್ನ. ಬಿಜೆಪಿ ಜೆಡಿಎಸ್ ಮೈತ್ರಿ ಟಿಕೆಟ್ ದಳಪತಿಗಳ ಪಾಲಾಗಿದೆ. ಈ ಬೆನ್ನಲ್ಲೇ ನಿನ್ನೆ ಬೆಂಬಲಿಗರ ಸಭೆ ನಡೆಸಿದ ರೆಬಲ್ ಲೇಡಿ ಸುಮಲತಾ ಇದ್ರು ಬಿದ್ರು ಗೆದ್ರು ಮಂಡ್ಯ ಬಿಡೋ ಮಾತೇ ಇಲ್ಲ ಎಂದಿದ್ದಾರೆ. ಏಪ್ರಿಲ್ 3ನೇ ತಾರೀಕು ಮಂಡ್ಯದಲ್ಲೇ ತಮ್ಮ ಅಂತಿಮ ನಿರ್ಧಾರ ಪ್ರಕಟಿಸೋದಾಗಿ ಘೋಷಿಸಿದ್ದಾರೆ. ಏಪ್ರಿಲ್ 3ಕ್ಕೆ ರೆಬಲ್ ಲೇಡಿ ಸುಮಲತಾ ಅಂತಿಮ ನಿರ್ಧಾರ. ಪಕ್ಷೇತರ ಸ್ಪರ್ಧೆಯ ಬಗ್ಗೆ ದೋಸ್ತಿಗಳಿಗೆ ಟೆನ್ಷನ್. ಲೋಕಸಭೆ ಅಖಾಡಕ್ಕೆ ಧುಮುಕುವ ಬಗ್ಗೆ ಸುಮಲತಾ ಈವರೆಗೆ ಸುಳಿವು ಬಿಟ್ಟುಕೊಟ್ಟಿಲ್ಲ. ಆದರೆ ಮಾತನಾಡಿದ ಎಲ್ಲಾ ಕಡೆ ಮಂಡ್ಯ ಬಿಟ್ಟುಕೊಡುವ ಮಾತೇ ಇಲ್ಲ ಎಂದು ಪುನರುಚ್ಚರಿಸಿದ್ದಾರೆ. ಸದ್ಯ ಪಕ್ಕಾ ಲೆಕ್ಕ ಹಾಕಿರೋ ಅವರು 3 ದಿನಗಳ ಬಳಿಕ ಅಂತಿಮ ತೀರ್ಮಾನ ಅನೌನ್ಸ್ ಮಾಡಲಿದ್ದಾರೆ. ರೆಬಲ್ ಲೇಡಿಯ ಈ ನಡೆ ಮೈತ್ರಿ ಪಾಳಯಕ್ಕೆ ಟೆನ್ಷನ್ ಕೊಟ್ಟಿದೆ. ಒಂದ್ ವೇಳೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ದೋಸ್ತಿಗಳಿಗೆ ಹಿನ್ನಡೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಈ ಚರ್ಚೆ ಸದ್ಯ ರಾಜಕೀಯ ಪಡಸಾಲೆಯಲ್ಲಿ ಸಖತ್ ಸದ್ದು ಮಾಡ್ತಿದೆ. ಮಂಡ್ಯ ಗೆಲ್ಲಲು ಸಂಧಾನ ಸೂತ್ರದ ಮೊರೆ ಹೋದ ಕುಮಾರಸ್ವಾಮಿ. ಸಂಸದೆ ಸುಮಲತಾ ಸಭೆಯ ಬೆನ್ನಲ್ಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಅಲರ್ಟ್ ಆಗಿದ್ದಾರೆ. ಮಂಡ್ಯ ಲೋಕಸಭೆ ಕ್ಷೇತ್ರ ಗೆಲ್ಲಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಮಾಜಿ ಸಚಿವ ನಾರಾಯಣಗೌಡ ನಿವಾಸಕ್ಕೆ ಭೇಟಿ ನೀಡಿ ಮನವೊಲಿಸಿದ ರೀತಿಯಲ್ಲೇ ಇದೀಗ ಸಂಸದೆ ಸುಮಲತಾ ನಿವಾಸಕ್ಕೆ ಕುಮಾರಸ್ವಾಮಿ ಭೇಟಿ ಕೊಡಲಿದ್ದಾರೆ. ಇಂದು 3 ಗಂಟೆಗೆ ಎಚ್ಡಿಕೆ ಸುಮಲತಾ ಅವರೊಂದಿಗೆ ಮಾತುಕತೆ ನಡೆಸಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಯತ್ನಿಸಲಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ವಾಗ್ದಾಳಿ. ಕುಮಾರಸ್ವಾಮಿ ಸುಮಲತಾರನ್ನ ಭೇಟಿ ಮಾಡ್ತಿರೋ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಹಳೆ ಮಾತುಗಳನ್ನು ನೆನೆದು ವ್ಯಂಗ್ಯವಾಡಿದ್ದಾರೆ. ಸುಮಲತಾ ವೈರಿಯಲ್ಲ ಅಂದಿರೋ ಎಚ್ಡಿಕೆಗೆ ನಾನ್ಯಾವ ವೈರಿ ಎಂದು ಕುಟುಕಿದ್ರು. ಇನ್ನು ಸುಮಲತಾ ಭೇಟಿ ಬಗ್ಗೆ ಅವತ್ತು ಸುಮಲತಾ ಮನೆಗೆ ಹೋಗಬೇಡ ಅಂದಿದ್ರು, ಇವತ್ತು ಹೋಗ್ತಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ನಾನು ಯಾವ ವಿಷಯ ಹಾಕ್ಬಿಟ್ಟಿದ್ದೆ? ನಾನು ಯಾವ ಬೆನ್ಚೂರಿ ಹಾಕಿದ್ದೆ? ಅಮೃತ ಕೊಟ್ಟವನ್ಗೆ ಬೆನ್ನು ಚೂರಿನಾ? ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ರಾಜಕಾರಣ ನೋಡಿದ್ರೆ ನನಗೆ ಹಸಿ ಆಗ್ತಾ ಇದೆ. ಅನಿತಾ ಕುಮಾರಸ್ವಾಮಿ ಅವರು ಚಲರಾಜಸ್ವಾಮಿ ಮನೆಗೆ ಹೋಗ್ರಡಿದ್ರು. ಹೋಗ್ಬೇಡ ಅಂತೇಳಿ ನಾನು ಹೋಗಪ್ಪ ಅಂತೇಳಿ ಹುಡುಗ ಗೆಲ್ಲಿ ಅಂತ ಹೋಗಿ ಈಗ ಪಾಪ ಎಲ್ಲಾರ ಮನೆಗೂ ಹೋಗ್ತೀನಿ ಅಂತಾರೆ. ಬಹಳ ಸಂತೋಷ. ಕಾಂಗ್ರೆಸ್ನ ಗ್ಯಾರಂಟಿ ಅಸ್ತ್ರಕ್ಕೆ ಬಿಜೆಪಿ ಕೌಂಟರ್ ಪ್ಲಾನ್. ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಎಂದಿರೋ ಕಾಂಗ್ರೆಸ್ ಗ್ಯಾರಂಟಿಯ ಪಂಚಾಸ್ತ್ರಗಳನ್ನು ಬಿಟ್ಟಿದೆ. 5 ಗ್ಯಾರಂಟಿಗಳ ಹೆಸರಿನಲ್ಲೇ ರಾಜ್ಯದಲ್ಲಿ ಮತಶಿಕಾರಿಗೆ ಇಳಿದಿದೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ರೆಡಿಯಾಗಿದೆ. 40 ದಿನಗಳ ಕಾಲ ಧನ್ಯವಾದ ಮೋದಿ ಅಭಿಯಾನ ನಡೆಸಲು ಮುಂದಾಗಿದೆ. ಪ್ರಧಾನಿ ಮೋದಿ ಆಡಳಿತದಲ್ಲಿ ಕರ್ನಾಟಕದ ಕೊಡುಗೆ ಬಗ್ಗೆ ಪ್ರತಿದಿನ 1-2 ವಿಡಿಯೋ ಬಿಡುಗಡೆ ಮಾಡಲಿದೆ. ಈ ಮೂಲಕ ಗ್ಯಾರಂಟಿ ಅಸ್ತ್ರಕ್ಕೆ ಕೇಸರಿ ಪಡೆ ಪ್ರತ್ಯಸ್ತ್ರ ಹೂಡಿದೆ. ಬೆಂಗಳೂರು ಗ್ರಾಮಾಂತರ ಗೆಲ್ಲಲು ಡಾಕ್ಟರ್ ಮಂಜುನಾಥ್ ಮಾಸ್ಟರ್ ಪ್ಲಾನ್. ಇನ್ನು ಡಿಕೆ ಸಹೋದರರ ಭದ್ರಕೋಟೆಯನ್ನು ವಶಪಡಿಸಿಕೊಳ್ಳಲು ಡಾಕ್ಟರ್ ಸಿಎನ್ ಮಂಜುನಾಥ್ ಇನ್ನಿಲ್ಲದ ಪ್ರಯತ್ನ ಮಾಡುತ್ತಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸೋತಿದ್ದ ಅಶ್ವಥ್ ನಾರಾಯಣ್ ಅವರನ್ನ ಚಂದ್ರ ಲೇಔಟ್ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ. ಕಳೆದ ಬಾರಿಯ ಲೋಪದೋಷಗಳ ಬಗ್ಗೆ ಚರ್ಚೆ ನಡೆಸಿದ್ದು, ಈ ಬಾರಿ ಅದನ್ನು ಸರಿಪಡಿಸಿಕೊಳ್ಳಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಇದೇ ವೇಳೆ ಪ್ರಚಾರಕ್ಕೂ ಬರುವಂತೆ ಆಹ್ವಾನಿಸಿದ್ದಾರೆ. ಭೇಟಿ ಬಳಿಕ ಟಿವಿ9 ಜೊತೆಗೆ ಮಾತನಾಡಿದ ಮಂಜುನಾಥ್, ಅಮಿತ್ ಶಾ ರೋಡ್ ಶೋ ನಡೆಸ್ತಾರೆ, ಇದರಿಂದ ಮೈತ್ರಿಗೆ ಆತ್ಮಬಲ ಬರುತ್ತೆ ಎಂದಿದ್ದಾರೆ. ಅಮಿತ್ ಶಾ ಬರ್ತಾ ಇರೋದು ನಮಗೆಲ್ಲ ಸಂತೋಷ ತಂದಿದೆ. ಸೊ ಅವರು ರೋಡ್ ಶೋ ಮಾಡಲಿದ್ದಾರೆ, ಸಮಾವೇಶ ಎಲ್ಲ ರೋಡ್ ಶೋ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ JDS ಮತ್ತು BJP ಕಾರ್ಯಕರ್ತರ ಆತ್ಮವಿಶ್ವಾಸ ಹೆಚ್ಚುತ್ತೆ. ಬಿಜೆಪಿ ಸೇರ್ಪಡೆ ಬೆನ್ನಲ್ಲೇ ಜನಾರ್ದನ ರೆಡ್ಡಿ ಆಕ್ಟಿವ್. 12 ವರ್ಷಗಳ ಬಳಿಕ ಬಿಜೆಪಿಗೆ ಮರು ಸೇರ್ಪಡೆಯಾಗಿರೋ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಬೆಂಗಳೂರು ಕೇಂದ್ರ, ತುಮಕೂರು, ಚಿತ್ರದುರ್ಗ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ನಾಮಪತ್ರ ಸಲ್ಲಿಕೆ ವೇಳೆ ರೆಡ್ಡಿ ಉಪಸ್ಥಿತರಿದ್ದರು. ಈ 4 ಕ್ಷೇತ್ರಗಳಲ್ಲಿ ಹಾಜರಿರುವಂತೆ ಪಕ್ಷ ಸೂಚನೆ ಕೊಟ್ಟಿತ್ತು. ಇದರೊಂದಿಗೆ ಬಿಜೆಪಿ ಹೈಕಮಾಂಡ್ ಕ್ಷೇತ್ರಗಳ ಪ್ರಚಾರದಲ್ಲಿ ಗಣಿದನಿಯನ್ನ ಬಳಸಿಕೊಳ್ಳಲು ರೆಡಿಯಾಗಿದೆ. ಇನ್ನು 28 ಕ್ಷೇತ್ರಗಳನ್ನು ಗೆಲ್ಲುವ ಪಣತೊಟ್ಟಿರೋ ರಾಜ್ಯ ಬಿಜೆಪಿ ಚುನಾವಣಾ ಆಯೋಗ ಮತ್ತು ಕಾನೂನು ಘಟಕಗಳ ಕಾರ್ಯಾಗಾರ ನಡೆಸಿದೆ. ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಗಾರದಲ್ಲಿ ಹಲವರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಟಿವಿ9.